ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ರಥೋತ್ಸವ ದಿನ 2 hours ಬೇಕಾಯಿತು ನಮಗೆ ದೇವಸ್ಥಾನ ಒಳಗಡೆ ಹೋಗೋಕ್ಕೆ. ಅಷ್ಟೊಂದು ರಶ್ ಇತ್ತು. ದೇವಸ್ಥಾನದ 2 ಕಡೆಯಿಂದನೂ ತುಂಬ ಕ್ಯೂ ಇತ್ತು. ಯಾರಿಗಾದರೂ ಈ ಸಲ ಕೊಟ್ಟೂರಿಗೆ ಬರೋಕ್ಕಾಗಿಲ್ಲ ಅಂದರೆ ದೇವ್ರ ದರ್ಶನ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ದೇವರು ದೇವಸ್ಥಾನ ಎಲ್ಲ ಅಲಂಕಾರ ಮಾಡಿದ್ದಾರೆ. ಬಂದಿಲ್ಲ ಬರೋಕ್ಕಾಗಿಲ್ಲ ಅಂತ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋನ ನೋಡಿ ದೇವ್ರ ದರ್ಶನ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಎಲ್ಲರಿಗೂ ಶೇರ್ ಮಾಡಿ, ಯಾರಿಗಾದ್ರೂ ಬರೋಕ್ಕಾಗಿಲ್ಲ. ಹಾಗೆ ನೆನ್ನೆದು ಪಾದಯಾತ್ರೆ ವಿಡಿಯೋ ಕೂಡ ಹಾಕಿದ್ದೀನಿ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಸಂಜೆ 5 ಗಂಟೆಗೆ ಇವತ್ತು ಕೊಟ್ಟೂರೇಶ್ವರನ ಮಹಾರಥೋತ್ಸವ ಕೂಡ ಇರುತ್ತೆ. ಆ ವಿಡಿಯೋ ಕೂಡ ಹಾಕ್ತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊಟ್ಟೂರಿಗೆ ಈ ಸಲ ರಥೋತ್ಸವಕ್ಕೆ ಬರೋಕ್ಕಾಗಿಲ್ಲ ಅನ್ನೋರು ನನ್ನೆಲ್ಲ ವಿಡಿಯೋಸ್ನ ನೋಡಿ ಹಾಗೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ದೇವಸ್ಥಾನದ ಹಿಂಭಾಗ ಬಂದರೆ ಪ್ರಸಾದ ವ್ಯವಸ್ಥೆ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು ಪ್ರಸಾದ ಅಂತೂ. ಏಜ್ ಆದವ್ರಿಗೆ ಕ್ಯೂವಲ್ಲಿ ನಿಲ್ಲಕ್ಕಾಗಲ್ಲ ಅಂದರೆ ಅವ್ರಿಗೆಲ್ಲ ಡೈರೆಕ್ಟಾಗಿಯೇ ಬಿಡ್ತಾಯಿದ್ರು. ಪ್ರಸಾದದ ಹತ್ರ ಅಷ್ಟೊಂದೇನೂ ರಶ್ ಇರಲಿಲ್ಲ. ಬೇಗ ಊಟ ಮಾಡ್ಕೋಬೋದಾಗಿತ್ತು. ಪ್ರಸಾದದಲ್ಲಿ ಅನ್ನ, ಸಾರು, ಪಾಯಸ ಹಾಗೂ ಪಲ್ಯ ಇತ್ತು. ಸಾರಂತೂ ತುಂಬಾ ಚೆನ್ನಾಗಿತ್ತು, ನಮಗೆಲ್ಲ ಇಷ್ಟ ಆಯಿತು. 2 hours ಕಾದು ದೇವ್ರ ದರ್ಶನ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತು. ತುಂಬಾ ಖುಷಿ ಆಯಿತು. ಅದು ಕೊಟ್ಟೂರೇಶ್ವರ ಮಹಾರಥೋತ್ಸವ ದಿನ ದೇವ್ರ ದರ್ಶನ ಹಾಗೆ ಪ್ರಸಾದ ತಿಂದಿದ್ದಂತೂ ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಬರ್ತಾ ಜಾತ್ರೆ ಕೂಡ ಇಟ್ಟಿದ್ರು. ಈಗ ಸ್ವಲ್ಪ ಇಟ್ಟಿದ್ರು. ರಥೋತ್ಸವ ಮುಗ್ದಾದ್ಮೇಲೆ ತುಂಬ ಅಂಗಡಿಗಳನ್ನು ಹಾಕ್ಕೊಂಡು ಇಟ್ಟಿರ್ತಾರೆ. ಜಾತ್ರೆ 1 ವಾರ ಎಲ್ಲ ಇರುತ್ತೆ. ಅವಾಗೆಲ್ಲ ಒಂದು 15 ದಿನಗಟ್ಟಲೆ ಜಾತ್ರೆ ಇರ್ತಾಯಿತ್ತು. ಬಟ್ ಇವಾಗೆಲ್ಲ 1 ವಾರ ಅಷ್ಟೇ ಇರುತ್ತೆ, ಜಾಸ್ತಿ ದಿನ ಏನೂ ಇರೋದಿಲ್ಲ. ಜಾತ್ರೆ ವಿಡಿಯೋ ಕೂಡ ಮಾಡಿ ತೋರಿಸ್ತೀನಿ. ಈ ಸಲ ಜಾತ್ರೆಯಲ್ಲಿ ಏನೇನು ಬಂದಿರುತ್ತೆ ಅಂತೆಲ್ಲ, ಹಾಗೆ ಪ್ರೈಸ್ ಎಷ್ಟು ಅಂತೆಲ್ಲ ತೋರಿಸ್ತೀನಿ. ಹೀಗೆ ದೇವ್ರ ದರ್ಶನ ಆಯಿತು. ಹಾಗೆ ರೌಂಡ್ ಹಾಕ್ಕೊಂಡು ಬರ್ತಾಯಿದ್ವಿ. ಕೊಟ್ಟೂರಲ್ಲಿ ಹೇಗಿದೆ ರಥೋತ್ಸವಕ್ಕೂ ಮುಂಚೆ ಅಂತೆಲ್ಲ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ. ಆ ವಿಡಿಯೋನ ಹಾಕ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಬಂದಿಲ್ಲ ಅನ್ನೋರು ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಮತ್ತೆ ರಥೋತ್ಸವದ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.